ಗ್ಲೋಬಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ಹೊಸ ಹೆಸರು, ಹೊಸತನ, ಹೊಸ ಆಕಾಂಕ್ಷೆಯೊಂದಿಗೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಇಷ್ಟು ದಿನ ಟೋಟಲ್ ಕನ್ನಡ ಮೀಡಿಯಾ ಅಂತಿತ್ತು. ಇದೇನು ದಿಗ್ಗದಾಗೆ ಗ್ಲೋಬಲ್ ಕನ್ನಡ ಮೀಡಿಯಾ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಕೆಲವರಿಗೆ ಆಗಲೇ ಗೊತ್ತೂ ಆಗಿರ್ಬೋದು. ನನ್ನ ಸಹೋದ್ಯೋಗಿಗಳು ನಿಮ್ಗೆ ಆ ವಿಷಯ ತಿಳಿಸಿರೋದ್ರಿಂದ. ಆದರೆ ನನ್ನ ಕಡೆಯಿಂದ ನಾನು ಕೆಲವು ಸ್ಪಷ್ಟೀಕರಣಗಳನ್ನು ಕೊಡ್ತೇನೆ. ನಾವು ಈ ಚಾನಲ್ನ ಆರಂಭಿಸಿದಾಗ ಟೋಟಲ್ ಕನ್ನಡ ಪುಸ್ತಕ ಮಳಿಗೆಯ ಸಹಯೋಗದಲ್ಲಿ ಆರಂಭಿಸಿದ್ವಿ. ಇದು ಟೋಟಲ್ ಕನ್ನಡ ಅನ್ನೋ ಹೆಸರಿನಲ್ಲೇ ಇತ್ತು. ಆಗ ಕ್ರಮೇಣ ನಾವೇ ನಮ್ಮ ಸ್ವಂತಿಕೆಯನ್ನು ಬೆಳೆಸಿದ್ವಿ, ನಾವೇ ಚಾನಲನ್ನು ಬೆಳೆಸಿದ್ವಿ. ನಮ್ಮ ನಿರ್ದೇಶಕ ಮೋಹನ್ ಕಾಮಾಕ್ಷಿ, ನಾನು ಮತ್ತು ಹರಿಹರಪುರ ಮಂಜುನಾಥ್ 3 ಜನ ಇರುವ ಚಿಕ್ಕ ತಂಡ ನಮ್ಮದು. ನಾವೇ ಸಂದರ್ಶನಗಳನ್ನು ಮಾಡ್ತೀವಿ. ಇಡೀ ಈ ಚಾನಲ್ನ ಉದ್ದೇಶದಲ್ಲಿ ಲಾಭ ಮಾಡಿಕೊಳ್ಳುವ ಯಾವ ಉದ್ದೇಶವೂ ಇಲ್ಲ, ಲಾಭ ಬರ್ತನೂ ಇಲ್ಲ. ನಮಗೆ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದು ಒಂದು ಸಾಂಸ್ಕೃತಿಕ ದಾಖಲಾತಿ. ಯಾರೂ ಯೋಚನೆ ಮಾಡದ, ಇನ್ನು ನಾವು ಈಗ ದಾಖಲೆ ಮಾಡದೆ ಹೋದರೆ ಮುಂದಿನ ಪೀಳಿಗೆಗೆ ಶಾಶ್ವತವಾಗಿ ಮರೆಯಾಗಿ ಬಿಡಬಹುದು ಅನ್ನುವ ಸಂಗತಿಗಳನ್ನು ಬಹಳ ಶ್ರದ್ಧೆಯಿಂದ ನಾವು ದಾಖಲಿಸುವ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದೇವೆ. ನಾವು ಟೋಟಲ್ ಕನ್ನಡ ಅಂತ ಕರ್ಕೊಂಡಾಗ ಕೂಡ ಅನೇಕ ಜನ ಪ್ರಶ್ನೆ ಕೇಳಿದರು, ಇದ್ಯಾಕೆ ಇಂಗ್ಲೀಷಲ್ಲಿ ಹೆಸರಿಟ್ಟಿದ್ದೀರಿ ಅಂತ. ಈಗ ಗ್ಲೋಬಲ್ ಕನ್ನಡ ಅಂತ ನಮ್ಮನ್ನು ನಾವು ಕರ್ಕೊಳ್ಳುವಾಗ ಕೂಡ ಈ ಪ್ರಶ್ನೆಯನ್ನು ಕೇಳ್ತಾರೆ. ಕುವೆಂಪು ಅವರು ಹೇಳಿದ್ದಾರೆ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರೋ ಅಂತ. ಕಳೆದ 10 ವರ್ಷಗಳಲ್ಲಿ ಇವತ್ತು ಕನ್ನಡಿಗರು ಅನೇಕ ನಗರಗಳಲ್ಲಿ ನೆಲೆಸಿದ್ದಾರೆ, ಅನೇಕ ದೇಶಗಳಲ್ಲಿ ಹಂಚಿ ಹೋಗಿದ್ದಾರೆ. ಬಹಳ ಮಹತ್ವದ ಸಂಗತಿ ಅಂದರೆ ಈ ಎಲ್ಲ ದೇಶಗಳಲ್ಲಿ ಕೂಡ ಅವರು ತಮ್ಮ ಕನ್ನಡತನವನ್ನು ಕಾಪಾಡಿಕೊಂಡಿದ್ದಾರೆ. ನಾನು ಗಮನಿಸಿದ ಹಾಗೆ ನಮ್ಮ ಚಾನಲ್ ಅಂತಲ್ಲ, ಯೂಟ್ಯೂಬ್ಗಳನ್ನು ಅತಿ ಹೆಚ್ಚು ನೋಡುವವರು ಈ ವಿದೇಶದಲ್ಲಿರುವ ಕನ್ನಡಿಗರು ಮತ್ತು ನಮಗೆ ಸ್ಪಂದಿಸೋರು ಕೂಡ ಅವರು. ಎಲ್ಲಿದ್ದರೂ ತರುಣ ತಮ್ಮ ಕನ್ನಡವನ್ನು ಉಳಿಸ್ಕೋಬೇಕು ಅಂಥೇಳಿ. ಆದ್ದರಿಂದ ಇದು ಕನ್ನಡವೇ, ಕನ್ನಡ ಕಸ್ತೂರಿಯೇ. ಆದರೆ ಗ್ಲೋಬಲ್ ಅನ್ನುವ ಪದ ಅದು ಬರೀ ಜಾಗತಿಕ ಅಲ್ಲ. ಗ್ಲೋಬಲ್ ಅನ್ನುವ ಪದದಲ್ಲಿ ಅನೇಕ ಅರ್ಥಗಳಿದೆ. ಅದಕ್ಕೆ ಅರ್ಥಶಾಸ್ತ್ರದ ಅರ್ಥ ಇದೆ, ಸಮಾಜಶಾಸ್ತ್ರದ ಅರ್ಥ ಇದೆ, ಸಂಸ್ಕೃತಿಯ ಅರ್ಥ ಇದೆ, ಇತಿಹಾಸದ ಅರ್ಥ ಇದೆ. ಹೀಗಾಗಿ ಕರ್ನಾಟಕದ ಅಂಗೈಯಗಲದ ಜಾಗದಲ್ಲಿ ನಿಂತಿದ್ದ ಕನ್ನಡ ಇವತ್ತು ಗ್ಲೋಬಲ್ ಆಗಿದೆ, ಇಡೀ ಜಗತ್ತಿನ ಎಲ್ಲೆಡೆಗೆ ಹರಡಿಕೊಂಡಿದೆ. ಈ ಎಲ್ಲ ಜಗತ್ತಿನ ಎಲ್ಲೆಡೆಗೆ ಹರಡಿರುವ ಕನ್ನಡಿಗರನ್ನು ನಾವು ಜೊತೆಗೆ ಸೇರಿಸಬೇಕು ಅನ್ನೋದು ಈ ಗ್ಲೋಬಲ್ ಕನ್ನಡ ಮೀಡಿಯಾದ ಉದ್ದೇಶ. ಮುಂದೆ ಅನೇಕ ಯೋಜನೆಗಳಿದೆ ನಮಗೆ ಯೂಟ್ಯೂಬ್ ಚಾನಲ್ ಜೊತೆಗೆ. ನಮಗೆ ಕನ್ನಡಿಗರೆಲ್ಲ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳುವುದು ಈ ಚಾನಲ್ನ ಬಹಳ ಮುಖ್ಯ ಉದ್ದೇಶ. ಕನ್ನಡಿಗರಿಗೆ ಪ್ರಿಯವಾಗುವ, ಕನ್ನಡಿಗರಿಗೆ ಅಗತ್ಯವಾಗುವ ಸಾಂಸ್ಕೃತಿಕ ದಾಖಲಾತಿಯನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೇವೆ. ಮತ್ತು ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಟೋಟಲ್ ಕನ್ನಡಕ್ಕೂ ನಮಗೂ ಯಾವ ಸಂಬಂಧವೂ ಇರೋದಿಲ್ಲ. ಇದೊಂದು ಪ್ರತ್ಯೇಕ ಸಾಂಸ್ಕೃತಿಕ ಸಂಸ್ಥೆಯಾಗಿ ಮುಂದೆ ಬೆಳ್ಕೊಂಡು ಹೋಗುತ್ತೆ. ಟೋಟಲ್ ಕನ್ನಡ ಅನ್ನುವ ಸಂಸ್ಥೆ ಈಗಾಗಲೇ ಇದೆ. ಅವರು ಪುಸ್ತಕ ಮಾರಾಟ, ಪ್ರಕಾಶನ, ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸೊ ನಮ್ಮದು ಆ ಸಂಸ್ಥೆಯ ಜೊತೆಗೆ ಶುರುವಾಗಿದ್ದರಿಂದ ಟೋಟಲ್ ಕನ್ನಡ ಅನ್ನುವ ಹೆಸರಿತ್ತು. ಗೊಂದಲ ಏನಾಗ್ತಿತ್ತು ಅಂತಂದರೆ ಪುಸ್ತಕ ಬೇಕು ಅಂತ ನಮಗೆ ಫೋನ್ ಮಾಡೋರು, ಇಲ್ವಾ ಕಾರ್ಯಕ್ರಮ ಯಾಕೆ ಅಪ್ಲೋಡ್ ಆಗಿಲ್ಲ ಅಂತ ಅವ್ರಿಗೆ ಫೋನ್ ಮಾಡೋರು. ಈ ಪ್ರಶ್ನೆಗೆ ಅವರು ಉತ್ತರ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ಪುಸ್ತಕಕ್ಕೆ ಬೇಕು ಕೇಳಿದ್ರೆ ನಾವು ಉತ್ತರ ಹೇಳೋಕ್ಕೆ ಸಾಧ್ಯ ಇಲ್ಲ. 2 ಪ್ರತ್ಯೇಕ ಸಂಸ್ಥೆಗಳಿದ್ದಾಗ ಒಂದೇ ಹೆಸರಿದ್ದರಿಂದ ಉಂಟಾಗುವ ಗೊಂದಲಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ದೃಷ್ಟಿಯಿಂದ ನಮ್ಮ ಹೆಸರನ್ನು ಗ್ಲೋಬಲ್ ಕನ್ನಡ ಅಂತ ನಾವು ಬದಲಾಯಿಸ್ಕೊಂಡಿದ್ದೀವಿ. ಇನ್ನು ಮುಂದೆ ಇದು ಟೋಟಲ್ ಕನ್ನಡ ಜೊತೆಗೆ ಯಾವ ಸಂಬಂಧವೂ ಇಟ್ಕೊಳ್ಳಲ್ಲ. ಪುಸ್ತಕ ಬೇಕಾದವರು ಅಲ್ಲೇ ಕೇಳ್ಬೋದು, ಪ್ರಕಾಶನ ಬೇಕಾದವರು ಅಲ್ಲೇ ಕೇಳ್ಬೋದು. 2 ಪ್ರತ್ಯೇಕ ಸಂಸ್ಥೆಗಳಾಗಿ ಮುಂದುವರಿಯುತ್ತೆ ಅಂತ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ನಾವು ವೈ.ಆರ್. ಸ್ವಾಮಿಯವರ ಜೀವನದಲ್ಲಿ ನಾವು ಪಯಣವನ್ನು ಮಾಡ್ತಾಯಿದ್ದೇವೆ. ನಾನು ಆಗಲೇ ಹೇಳಿದ ಹಾಗೆ ವೈ.ಆರ್. ಸ್ವಾಮಿಯವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಪ್ರತಿಮೆಯನ್ನು ಸಂಪೂರ್ಣ ಬಳಸಿಕೊಂಡ ಪ್ರಮುಖ ನಿರ್ದೇಶಕರಲ್ಲಿ ಅಗ್ರಗಣ್ಯರು. ಯಾಕೆಂದರೆ 17 ಸಿನಿಮಾಗಳು ರಾಜ್ಕುಮಾರ್ ಸಿನಿಮಾಗಳು ಅವರು ನಿರ್ದೇಶನ ಮಾಡಿದ್ದಾರೆ, ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಿನಿಮಾಗಳು. ಸೊ ನಾನು 2 ಹಂತದಲ್ಲಿ, ನೀವು ಸಾಮಾನ್ಯಕ್ಕೆ ನಾವು ಕೇಳಿದಾಗ ಆ ಸಿನಿಮಾ ಆದಮೇಲೆ ಆ ಸಿನಿಮಾ ಬರಲಿಲ್ಲ, ನೀವು ಆರ್ಡ್ರ್ ಚೇಂಜ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ನಮಗೆ ಕೆಲವು ಸಾಂಸ್ಕೃತಿಕ ಕಾರಣಗಳಿಗೆ ಆರ್ಡ್ರ್ ಚೇಂಜ್ ಮಾಡಿಕೊಡ್ತೀನಿ. ನಾನು ಮೊದಲು ರಾಜ್ಕುಮಾರ್ ಕೆಲವು ಸಿನಿಮಾಗಳು, ಮುಖ್ಯವಾದ ಸಿನಿಮಾಗಳನ್ನು, ಎಲ್ಲ ಸಿನಿಮಾಗಳನ್ನು ಹೇಳಬೇಕಾಗಿಲ್ಲ, ಯಾಕೆಂದರೆ ಕೆಲವು ಸಿನಿಮಾಗಳು ನಿಮ್ಗೆ ಗೊತ್ತೇ ಇರುತ್ತೆ.
ಯಾವ ಸಿನಿಮಾಕ್ಕೆ ವಿಶಿಷ್ಟವಾದ ಕತೆ ಇದೆಯೋ, ಹಿನ್ನೆಲೆ ಇದೆಯೋ ಅಂಥವುಗಳನ್ನು ಆರಿಸ್ಕೊಂಡು ಈ ಸಂಚಿಕೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ರಾಜ್ಕುಮಾರ್ ಅಭಿನಯಿಸಿದ ವೈ.ಆರ್. ಸ್ವಾಮಿ ಅವರ ಕೆಲವು ಸಿನಿಮಾಗಳಿದೆ, ಅದು ವಿಷ್ಣುವರ್ಧನ್ದಿದೆ, ಅನಂತ್ನಾಗ್ದಿದೆ, ಶ್ರೀನಾಥ್ದಿದೆ. ಅದನ್ನು ಪ್ರತ್ಯೇಕವಾಗಿ ಇನ್ನೊಂದು ಹಂತದಲ್ಲಿ ನಾವು ನೋಡ್ಕೊಂಡು ಹೋಗೋಣ. ರಾಜ್ಕುಮಾರ್ ಅವರು ಅಭಿನಯಿಸಿದ ಸಿನಿಮಾಗಳಲ್ಲಿ ಅಷ್ಟೇನು ಹೆಚ್ಚು ಚರ್ಚೆಯಾಗದ ಆದರೆ ಬಹಳ ಸಾಂಸ್ಕೃತಿಕವಾಗಿ ಮುಖ್ಯವಾದ ಸಿನಿಮಾ ಮುರಿಯದ ಮನೆ. ಇದು ಗುಬ್ಬಿ ಕಂಪನಿಯ ಪಾಲುದಾರರಾದ ಸಿ.ಆರ್. ಬಸವರಾಜು ಮತ್ತು ಎಸ್. ಗುರುನಾಥ್ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ಬಂಗಾರದ ಮನುಷ್ಯ ನಿರ್ದೇಶನ ಮಾಡಿದ ಸಿದ್ಧಲಿಂಗಯ್ಯನವರು ಇದಕ್ಕೆ ಸಹಾಯಕ ನಿರ್ದೇಶಕರು. ಇದು 4 ಭಾಷೆಯಲ್ಲಿ ಈಗಾಗಲೇ ಸಿನಿಮಾ ಆಗಿ ಬಹಳ ದೊಡ್ಡ ಯಶಸ್ಸನ್ನು ಪಡೆದಿತ್ತು. ಅದರಲ್ಲೂ ತಮಿಳಿನ ಪಿರಿವಿನೈ ಬಹಳ ಪ್ರಸಿದ್ಧವಾದ ಸಿನಿಮಾ ಅದು. ಹಾಗೆ ಹಿಂದಿನಲ್ಲಿ ಕಾಂದಾನ್ ಅಂತ ಕೂಡ ಇದು ಪ್ರಸಿದ್ಧವಾಗಿತ್ತು. ಇದು ಈಗಾಗಲೇ 4 ಭಾಷೆಯಲ್ಲಿ ಬಂದಿರುವ ಸಿನಿಮಾನ ಕನ್ನಡಕ್ಕೆ ತರೋದು ಎಷ್ಟು ಸಾಹಸವೋ ಅದರಲ್ಲಿ ಅಭಿನಯಿಸೋದು ಅಷ್ಟೇ ದೊಡ್ಡ ಸಾಹಸ. ನನಗೆ ಅಣ್ಣವರು ಯಾಕೆ ಬಹಳ ದೊಡ್ಡ ಕಲಾವಿದರಾಗ್ತಾರೆ ಅಂದರೆ ಅದಕ್ಕೆ ಮುರಿಯದ ಮನೆ ನೀವು ಸಿನಿಮಾ ನೋಡಬೇಕು. ಅದನ್ನು ನೀವು ಯಾವುದೇ ಈ 4 ಭಾಷೆಯ ಸಿನಿಮಾಗಳನ್ನು ಇಟ್ಕೊಂಡು ನೋಡಿ. ಇದರಲ್ಲಿ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾದ ಅಭಿನಯವನ್ನು ಮಾಡಿದ್ದಾರೆ. ರಾಜ್ಕುಮಾರ್, ಜಯಂತಿ, ಉದಯ್ ಕುಮಾರ್, ಪಂಡ್ರಿಬಾಯಿ, ಬಾಲಕೃಷ್ಣ ಈ ಥರದ್ದು ಭಾಳ ದೊಡ್ಡ ಕಲಾವಿದರಿದ್ದಂಥವರು. ಕುರಾ ಸೀತಾರಾಮ್ ಶಾಸ್ತ್ರಿಗಳು ಇದರ ಸಾಹಿತ್ಯವನ್ನು ಮಾಡಿದರು. ಇದು ಗೋಲ್ಡನ್ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಂತಹ ಸಿನಿಮಾ. ಈ ಸಿನಿಮಾ ಬಗ್ಗೆ ಬಹಳ ವಿಶೇಷವಾದ ಸಂಗತಿಯನ್ನು ನಾನು ಹೇಳಬೇಕು. ಇದರ ಹಾಡು ತುಂಬ ಒಳ್ಳೆಯ ಹಾಡುಗಳಿರ್ತಕ್ಕಂತಹದ್ದು. ಅದರಲ್ಲೂ ನಮಗೆ ಮೊದಲ ರಾತ್ರಿಯ ಹಾಡು ಅನ್ನೋದು ಒಂದು ಭಾರತೀಯ ಭಾಷೆನಲ್ಲೇ ಅದು ಒಂದು ಬೇರೆ ವಿಭಾಗ. ಅದು ಮೊದಲ ರಾತ್ರಿಯ ಹಾಡುಗಳು ಬೇಕಾದಷ್ಟು ಬಂದಿದೆ. ಅದು ಅತಿ ಶೃಂಗಾರದಿಂದ ಹಿಡಿದು ವಲ್ಗರ್ ಆದಂಥದ್ದು ಡಬಲ್ ಮೀನಿಂಗ್ ಹಾಡುಗಳು ಕೂಡ ಮೊದಲ ರಾತ್ರಿಯಲ್ಲಿ ಬಂದಿದೆ. ಈ ಸಿನಿಮಾದಲ್ಲೊಂದು ಮೊದಲ ರಾತ್ರಿಯ ಹಾಡಿದೆ. ತನ್ನ ಗಂಡ ವಿಶೇಷ ಚೇತನ, ಅವನೊಂದು ಅಪಘಾತದಲ್ಲಿ ಆ ಥರ ಆಗಿರುತ್ತೆ. ಅವನಿಗೆ ನಾನು ಮದುವೆ ಆಗಿದ್ದೀನಿ, ನನ್ನ ಹೆಂಡತಿಗೆ ಏನು ಅನಿಸುತ್ತೆ ಅನ್ನೋದು ಒಂದು ಸಣ್ಣ ಅಳುಕಿರುತ್ತೆ. ಈ ಅಳುಕನ್ನು ಮದುವೆಯಾದವಳು ನಿರಾಕರಿಸಬೇಕು. ಅದಕ್ಕೊಂದು ಕುರಾಸಿ ಒಂದು ಹಾಡು ಬರೀತಾರೆ, ಅಂದ ಚಂದ ವೇತಕ್ಕೆ ಅಂತರಂಗ ದೈವಕ್ಕೆ ಅಂತ. ಇದು ಎಷ್ಟು ಚೆನ್ನಾಗಿದೆ ಇಡೀ ಹಾಡಿನ ಸಾಹಿತ್ಯ ಅಂತಂದರೆ, ನಾನೊಂದು ಸಲ ಅಣ್ಣವ್ರ ಜೊತೆಗೆ ಮಾತನಾಡುವಾಗ ಅವ್ರು ಹೇಳಿದರು, ಅದರಲ್ಲೊಂದು ಸಾಲಿದೆ ಅವ್ರಿಗೆ ಅದು ಬಹಳ ಇಷ್ಟ. ಇಡೀ ಬಾಳ್ವೆಯೆಲ್ಲ ಚೆಲುವಿನ ಆಟವಲ್ಲ ಅಂತ. ಸೊ ನಮಗೆ ಈ ಗಂಡು ಹೆಣ್ಣಿನ ಆಕರ್ಷಣೆ, ಈ ಸೌಂದರ್ಯ ಇದೆಲ್ಲ ಎಷ್ಟು ದಿನ ಇರೋದಕ್ಕೆ ಸಾಧ್ಯ? ನನಗೆ ಒಂದು ಮಾತು ಅದನ್ನು ಹೇಳುವಾಗಲೇ ಅಣ್ಣವ್ರು ಹೇಳಿದರು, ಅದನ್ನು ತುಂಬ ನಾನು ಭಾಳ ಕಡೆ ನೆನಪು ಮಾಡ್ಕೊಳ್ತೀನಿ ಅದನ್ನು. ಈಗ ನಮ್ಗೆ ತುಂಬ ಕಷ್ಟ ಇದೆ ಅಂತ ಅಂದ್ಕೊಳ್ತೀವಿ. ನಾವು ನಮ್ಮದೇ ಕಷ್ಟ ನಮಗೆ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಭಾಳ ದೊಡ್ಡ ಬಂಗ್ಲೆ ಶ್ರೀಮಂತರು ಇರ್ತಾರೆ, ಅದಕ್ಕೆ ಅವ್ರದ್ದೇ ಅದು ಕಷ್ಟ ಇರುತ್ತೆ. ಅಣ್ಣವ್ರು ಹೇಳ್ತಾಯಿದ್ರು, ಅದಕ್ಕೊಂದು ಗಾದೆ ಮಾತದು, ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅಂತ. ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಜೀವನ ಅಂದರೆ ಇಷ್ಟೇ ಅಂತ ಗೊತ್ತಾಗುತ್ತೆ. ಅದನ್ನ ಹೇಳ್ಬಿಟ್ಟು ಅವ್ರೊಂದು ಮಾತು ಹೇಳಿದ್ರು, ಗೊತ್ತಾಗೋಷ್ಟೊತ್ತಿಗೆ ಜೀವನನೇ ಮುಗ್ದೋಗ್ತಾ ಬಂದಿರುತ್ತಪ್ಪ ಅಂಥೇಳಿ. ನಮಗೆ ಏನು ಜೀವನ, ನನಗೆ ಕೆಲವು ಸಲ ಅಣ್ಣವ್ರ ಜೊತೆಗೆ ಮಾತನಾಡುವಾಗ ಹಂಗೆ ಅನಿಸಿದೆ. ಅಂದರೆ ಅವರು ಕಲಾವಿದ ಪಾತ್ರವನ್ನು ಅಭಿನಯಿಸ್ತಾರೆ, ಅದಕ್ಕೆ ಜೀವ ತುಂಬ್ತಾರೆ ಬಿಟ್ಟು ಅವ್ರಿಗೊಂದು ಬಹಳ ಫಿಲಾಸಫಿಕಲ್ ಆದ ಇನ್ಸೈಟ್. ಇದಕ್ಕಿದ್ದಂಗೆ ಮಾತಾಡಿ ನನಗೆ ಇದು ತುಂಬ ಏನೋ ನಾವು ಮಾತಾಡ್ತಾ ಕೂತಿದ್ವಿ, ಸಡನ್ನಾಗಿ ಹೇಳಿದ ಮಾತಿದು. ಜೀವನ ಅನ್ನೋದು ನಮ್ಗೆ ಅರ್ಥ ಆಗೋಷ್ಟೊತ್ತಿಗೆ ಜೀವನನೇ ಮುಗೀತಾ ಬಂದಿರುತ್ತಪ್ಪ ಅಂತ. ನನಗೆ ಈ ಮುರಿಯದ ಮನೆ ಸಿನಿಮಾ ನೋಡುವಾಗ ಅದರ ಇಡೀ ಫಿಲಾಸಫಿ ಇದೆಯಲ್ಲ, ಅದು ಆ ಕಾಲದಲ್ಲಿ ಆ ಥರ ಸಿನಿಮಾಗಳು ಸಾಕಷ್ಟು ಬರ್ತಾಯಿತ್ತು. ಮುರಿಯದ ಮನೆ ವೈ.ಆರ್. ಸ್ವಾಮಿಯವರ ನಿರ್ದೇಶನದಲ್ಲಿ ಬಹಳ ವಿಭಿನ್ನವಾದಂಥ ಸಿನಿಮಾ ಅಂತ ಹೇಳ್ಬೋದು. ನಾನು ಮುಂದೆ ಬರೋದು 2 ಒಂಥರ ಅವಳಿ ಸಿನಿಮಾಗಳು, ಹೆಚ್ಚು ಕಮ್ಮಿ ಒಟ್ಟಿಗೆ ಬಿಡುಗಡೆಯಾದವು, ಒಂದೇ ಥರದ ಕಥೆಯನ್ನು ಹೊಂದಿತ್ತು. ಸ್ವಯಂವರ ಮತ್ತು ಬಿಡುಗಡೆ, ಇದು 2 ಕೂಡ ಮರಣದಂಡನೆಗೆ ಸಂಬಂಧಪಟ್ಟ ಕಥೆಯನ್ನು ಹೊಂದಿತ್ತು. ಒಂದು ಮರಣದಂಡನಲ್ಲಿ ಕೊನೆ ಆಗ್ತಿತ್ತು, ಇನ್ನೊಂದು ಮರಣದಂಡದಲ್ಲಿ ಆರಂಭ ಆಗ್ತಾಯಿತ್ತು. 2 ಬಹಳ ವಿಭಿನ್ನವಾದಂಥ ಸಿನಿಮಾ. ಸ್ವಯಂವರ ಕೂಡ ಕರ್ನಾಟಕ ಫಿಲಮ್ಸ್ ಅವ್ರು ಮಾಡಿದ್ದು. ಈ ಸಿನಿಮಾನ ಗುಬ್ಬಿ ವೀರಣ್ಣವ್ರಿಗೆ ಸಮರ್ಪಣೆ ಮಾಡಿದರು. ಇದು ಪ್ರಜಾಮತದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಂತಹ, ಮ್ಯಾನೇಜಿಂಗ್ ಎಡಿಟರ್ ಅಂತ ಏನಾದರೂ ಒಂದು ಹುದ್ದೆ ಇದ್ದರೆ ಅದು ಬಹುಶಃ ಮಾನಮೂರ್ತಿ ಒಬ್ಬರಿಗೆ ಸಿಕ್ಕುವಂತಹದ್ದು. ಮಾನಮೂರ್ತಿ ಬಹಳ ವಿಭಿನ್ನವಾದ ಕಾದಂಬರಿಕಾರರು. ಪ್ರಜಾಮತನ ನಿಲ್ಲಿಸಿದ್ದೇ ಅವರು. ಈ ಸ್ವಯಂವರಕ್ಕೆ ಸಂಬಂಧಪಟ್ಟಾಗೆ ಮಾನಮೂರ್ತಿಯವರಿಗೆ
ಒಂದು ಘಟನೆಯನ್ನು ನನಗೆ ಎಸ್ ಎನ್ ಚಂದ್ರಶೇಖರ್ ಅಂಥೇಳಿ ಭಾಳ ಹಿರಿಯ ಪತ್ರಕರ್ತರು ಯಾರು ಕೇಳಿರ್ಬೇಕು, ಅವ್ರು ಹೇಳ್ತಾಯಿದ್ರು. ಯಾಕಂದರೆ ಮಾನವಮೂರ್ತಿಯವರು ನಾನಂತೂ ನೋಡಿಲ್ಲ, ಅವರು ಬಹುಶಃ ನಾವು ಹುಟ್ಟುವಾಗ ಎಷ್ಟೋ ಸಮಯ ಆಗಿತ್ತು. ಆದರೆ ನನಗೊಂದು ವೈಯಕ್ತಿಕ ಮಾನವಮೂರ್ತಿಯವ್ರ ಜೊತೆಗಿರೋ ಸಂಬಂಧ ಏನು ಅಂದರೆ, ನಾವೆಲ್ಲ ನಮ್ಮ ಬಾಲ್ಯಕ್ಕೆ ರಂಗು ತುಂಬಿದ್ದು ಪ್ರಜಾಮತನೇ. ಪ್ರಜಾಮತದಲ್ಲಿ ನಾನು ಮೊದಲ ಓದಿದ ಕಾದಂಬರಿ ಬೇಡದ ಸೊಸೆ ಅಂತೇಳಿ, ಅದು ನಾನು 4ನೇ ಕ್ಲಾಸಲ್ಲಿದ್ದಾಗ ಧಾರಾವಾಹಿಗೆ ಬರ್ತಾಯಿತ್ತು. ಆ ಕಾದಂಬರಿಯನ್ನು ಬರೆದವರು ಮನಮೂರ್ತಿ. ಹಾಗಾಗಿ ನಂಗೆ ಮನಮೂರ್ತಿ ಅನ್ನೋ ಹೆಸರು ಭಾಳ ಮನಸ್ಸಲ್ಲಿತ್ತು. ಈ ಸ್ವಯಂವರ ಸಿನಿಮಾ ಬಂದಾಗ ಆಕಾಶವಾಣಿಯಲ್ಲಿ ಮನಮೂರ್ತಿಯವರು ಸಂದರ್ಶನ ಮಾಡ್ತಾರೆ. ಸಂದರ್ಶನ ಮಾಡುವಾಗ ನಿಮಗೆ ಹೇಗೆ ಅನಿಸ್ತು, ನಿಮ್ಮ ಕಾದಂಬರಿ ಸಿನಿಮಾ ಆಗಿದೆ, ಅಣ್ಣವರು ಅಭಿನಯಿಸಿದ್ದಾರೆ ಅನ್ನುವಾಗ ಮನಮೂರ್ತಿ ಒಂದು ಪ್ರಶ್ನೆ ಕೇಳಿದ್ರೆ, ಉತ್ತರ ಹೇಳಿದ್ರಂತೆ, ಇಲ್ಲ ಇದು ಅಣ್ಣವ್ರು ಮಾಡೋ ಪಾತ್ರ ಅಲ್ಲ ಇದು ಅಂತ ಅಂದ್ರಂತೆ. ಮಾರನೇ ದಿನ ಪ್ರಜಾಮತ ಆಫೀಸ್ ಈಗಲೂ ಹಾಗೆ ಉಳ್ಕೊಂಡಿದೆ, ಹಳೆಯ ಬಿಲ್ಡಿಂಗು, ಗಾಂಧಿ ಬಜಾರ್ನ DVG ರೋಡ್ನ ಮೊದಲನೇ ತಿರುವಿನಲ್ಲಿದೆ. ಆಫೀಸಿಗೆ ಎಂಟ್ರಿ ಆಗಬೇಕು, ಒಂದು 10-15-20 ಜನ ಅಣ್ಣವರ ಅಭಿಮಾನಿಗಳು ಗಲಾಟೆ ಮಾಡ್ತಾಯಿದ್ರು, ಧಿಕ್ಕಾರಕ್ಕೆ ಹೋಗ್ತಾಯಿದ್ರಂತೆ. ಆಮೇಲೆ ಅವನು ಸೆಕ್ಯೂರಿಟಿ ಹೇಳಿದ್ದಾನೆ, ಸರ್ ನೀವು ಆಫೀಸ್ ಒಳಗೆ ಹೋಗಿ ನಾವ್ಯಾರು ನೋಡ್ಕೊತೀನಿ ಅಂತ. ಅದ್ರ ಮನಮೂರ್ತಿ ಬಂದ್ರಂತೆ. ಬಂದ್ಬಿಟ್ಟು ಯಾಕಯ್ಯ ಏನು ಗಲಾಟೆ ಮಾಡ್ತಾಯಿದ್ದೀರಾ ಅಂತಂದ್ರಂತೆ. ಅವರು ಇಲ್ಲ ನೀವು ನಿನ್ನೆ ಹೆಂಗೆ ಮಾತಾಡಿದ್ರಿ, ಅವರು ಇಲ್ಲ ಬನ್ನಿ ಎಲ್ಲರಿಗೂ ಒಳಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕಾಫಿ ಕೊಟ್ಟು, ನೋಡಪ್ಪ ನಾನು ಹೇಳಿದ್ದೇನು ಅಂದರೆ ಅಣ್ಣವ್ರು ಎಂಥ ಪಾತ್ರದಲ್ಲಿ ಮಾಡಬೇಕು, ಅವ್ರು ಕೃಷ್ಣ ಆಗಬೇಕು, ರಾಮ ಆಗಬೇಕು, ಕುಮಾರವ್ಯಾಸ ಆಗಬೇಕು, ಪಂಪ ಆಗಬೇಕು, ಇವೆಲ್ಲ ಸಾಮಾನ್ಯ ಪಾತ್ರಗಳಯ್ಯ, ಅವ್ರು ಮಾಡೋವಂಥದ್ದು ಅಲ್ಲ ಅಂತ ನಾನು ಹೇಳಿದ್ದು ಅಂತ ಹೇಳಿದ್ರಂತೆ. ಇದ್ರ ಜೊತೆಗೆ ಇನ್ನೊಂದು ಘಟನೆ ಇದೆ. ಅಣ್ಣವರು ಮನಮೂರ್ತಿಯವ್ರಿಗೆ ಫೋನ್ ಮಾಡಿ ಕ್ಷಮೆ ಕೇಳಿದ್ರಂತೆ, ನಮ್ಮ ಅಭಿಮಾನಿಗಳು ಗಲಾಟೆ ಮಾಡೋದ್ರಂತೆ, ನನಗೆ ಗೊತ್ತಾಯಿತು ವಿಷಯ ಅಂತೇಳಿ. ಆಮೇಲೆ ಮನಮೂರ್ತಿಯವರನ್ನು ಅಣ್ಣವರು ಸ್ವಯಂ ಭೇಟಿ ಮಾಡಿ ಇಲ್ಲ ನೀವು ಹೇಳಿದ್ದು ನಿಜ ಅಂತ ಅವರಿಗೆ ಸಮಾಧಾನ ಹೇಳಿದ್ರಂತೆ. ಅಂದಂಗೆ ಇದರಲ್ಲಿ ಒಂದು ಮನಮೂರ್ತಿಯವರು ಹೇಗೆ ಆ ಘಟನೆನ ಹ್ಯಾಂಡ್ಲ್ ಮಾಡಿದ್ರು ಮತ್ತು ಅಣ್ಣವ್ರು ಹೇಗೆ ಹ್ಯಾಂಡ್ಲ್ ಮಾಡಿದ್ರು ಎರಡೂ ಭಾಳ ಮುಖ್ಯವಾಗಿ ಕಾಣಿಸುತ್ತೆ. ಸ್ವಯಂವರವನ್ನು ಯಾವಾಗಲೂ ನೋಡಿದರೆ ಇದು ಬಹುಶಃ ರಾಜ್ಕುಮಾರ್ ಮತ್ತು ಭಾರತಿ ಇಬ್ಬರ ಬಹಳ ಅದ್ಭುತವಾದ ಅಭಿನಯದ ಸಿನಿಮಾ. OR ಸ್ವಾಮಿಯವರಲ್ಲದೆ ಇನ್ನು ಯಾರೇ ನಿರ್ದೇಶನ ಮಾಡಿದರೂ ಇದು ಬೇರೆ ಯಾವ ಥರದೆಲ್ಲರೂ ಆಗ್ಬಿಡ್ಬೋದಾಗಿತ್ತು. ಇದು ನಮ್ಮಲ್ಲಿ ಟೇಮಿಂಗ್ ಆಫ್ ದ ಶ್ರೂ ಅಂತ ಶೇಕ್ಸ್ಪಿಯರ್ದೊಂದು ನಾಟಕ. ಬಹಳ ಘಟವಾಣಿ ಹೆಣ್ಣನ್ನು ಪಳಗಿಸುವ ಗಂಡಿನ ಕತೆ. ಇದು ನಿಮಗೆ ವೀರಕೇಸರಿಯಿಂದ ಬಹದ್ದೂರ್ ಗಂಡು, ನಂಜುಂಡಿ ಕಲ್ಯಾಣ ಇಂಥ ತುಂಬ ಸಿನಿಮಾಗಳು ಸಿಗುತ್ತೆ ನಿಮಗೆ. ಆದರೆ ಸ್ವಯಂವರ ಇದೇ ಸಾಲಿನ ಕತೆ, ಇದೇ ರೀತಿಯ ಕತೆ, ಆದರೆ ಇದನ್ನು ಬಹಳ ಬೇರೆ ಥರದಲ್ಲಿ OR ಸ್ವಾಮಿಯವರು ಮಾಡಿದ್ದಾರೆ. ಮತ್ತು ನಿಮ್ಗೆ ಇದರಲ್ಲಿ ಭಾರತಿ ಕೂಡ ಅಷ್ಟೇ ಈ ಪಾತ್ರವನ್ನು ನಿರ್ವಹಿಸಿದ್ದಾರೆ. ನಿಮ್ಗೆ ಆ ಪಾತ್ರದ ಮೇಲೆ ಒಂದು ಕಡೆ ಸಹಾನುಭೂತಿ ಸಿಕ್ಕತ್ತೆ ನಿಮಗೆ. ಅಣ್ಣವರಂತೂ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ಬಹುಶಃ ಅಣ್ಣವರ ಬೆಸ್ಟ್ ಮೂವೀಸ್ ಅಂತ ಹೇಳುವಾಗ ಖಂಡಿತ ಸ್ವಯಂವರದ ಬಗ್ಗೆ ನಾನು ಸೇರಿಸಿ ತಿಳಿಸ್ತೀನಿ. ಇದರಲ್ಲಿ ಪ್ರಿಯ ಸಖಿ ಪ್ರಿಯಂವದೆ ಅಂತ ಒಂದು ಹಾಡಿದೆ, ದುಷ್ಯಂತಲ ಶಕುಂತಲ ಇದು. ಆಗ ಚಿತ್ರಾ ರಮೇಶ್ ಅಂತ ಹೇಳಿ ಬಹಳ ದೊಡ್ಡ ನೃತ್ಯಕಾರರಿದ್ದರು. ಅವರ ನೃತ್ಯವನ್ನು ಇದರಲ್ಲಿ ನೃತ್ಯ ನಿರ್ದೇಶನ ಮಾಡಿ ಹಾಡನ್ನು ಮಾಡಿದ್ದಾರೆ. ಭಾರತಿ ಶಕುಂತಲೆಯ ಪಾತ್ರವನ್ನು ಮಾಡಿದ್ದಾರೆ. ಚಿತ್ರಾ ರಮೇಶ್ ಅವರೇ ಇದರಲ್ಲಿ ದುಷ್ಯಂತನ ಪಾತ್ರವನ್ನು ಮಾಡಿದ್ದಾರೆ. ಇವತ್ತು ಚಿತ್ರಾ ರಮೇಶ್ನ ನೋಡ್ಬೋದು ಅಂದರೆ ಈ ಸಿನಿಮಾ ನೋಡ್ಬೋದು. ಈ ಜಗವೊಂದು ನ್ಯಾಯಾಲಯ ಅಂತ ಒಂದು ಬಹಳ ಅದ್ಭುತವಾದ ಹಾಡಿದೆ. ಇದು SP ಬಾಲಸುಬ್ರಹ್ಮಣ್ಯ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸಾಂಗ್ ಇದು. ಅಣ್ಣವ್ರಿಗೆ SP ಹಾಡಿದ ಅಪರೂಪದ ಹಾಡಿದು. ಹಾಗೆ ಇದರಲ್ಲಿ ಒಂದು ಡ್ಯೂಯೆಟ್ ಬೇಕು ಅಂತ RNG ಗೋಪಾಲ್ನ OR ಸ್ವಾಮಿ ಕೇಳಿದ್ರಂತೆ. ಆಮೇಲೆ ಕಥೆಯೆಲ್ಲ ಅಣ್ಣ ಕೇಳಿಬಿಟ್ಟು ಅಲ್ಲಿಗೆ ಇಡೀ ಸಿನಿಮಾದಲ್ಲಿ ನಾಯಕ ನಾಯಕಿ ಜೊತೆಗೆ ಬರೋ ಪ್ರಶ್ನೆಯೇ ಇಲ್ಲ, ಅವ್ರು ಕೊನೆವರೆಗೂ ಜಗಳ ಆಡ್ಕೊಂಡೇ ಇರ್ತಾರೆ, ಅವ್ರು ಒಂದಾಗೋದೇ ಕೊನೆ ಸೀನ್ನಲ್ಲಿ. ನೀವು ಡ್ಯೂಯೆಟ್ ಎಲ್ಲಿ ಹಾಕ್ತೀರಾ ಅಂತ ಜಯಗೋಪಾಲ್ ಕೇಳಿದ್ರಂತೆ. ಅವ್ರು ನೀವು ಡ್ಯೂಯೆಟ್ ಬರ್ಕೊಡಯ್ಯ, ನಾನು ಎಲ್ಲಾರ ಹಾಕಂತೀನಿ ಅದೆಲ್ಲ ಅಂತ. ರಾಜನಾಗೇಂದ್ರ ಸಂಗೀತ ನಿರ್ದೇಶನ. ಆ ಕಾಲದಲ್ಲಿ 70ರ ದಶಕದ ಬೆಸ್ಟ್ ಡ್ಯೂಯೆಟ್ಸ್ ಎಲ್ಲ ಜಯಗೋಪಾಲ್ದೆ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ಬಡಿಸೋದು ಒಂದು ಕನಸಿನ ಥರದಲ್ಲಿ ಹಾಡನ್ನು ಚಿತ್ರೀಕರಣ ಮಾಡಿದ್ದಾರೆ. ಜಯಗೋಪಾಲ್ ಅವರು ಬಹಳ ಅದ್ಭುತವಾದ ಸಾಹಿತ್ಯದಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಕಂಠೀರವ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಂತಹ ಈ ಸಿನಿಮಾ, ಇದರಲ್ಲಿ ಒಂದು ಗಣಿಯ ಸೆಟ್ ಬರುತ್ತೆ, ಒಂದು ಗಣಿಯ ಬ್ಲಾಸ್ಟಿಂಗ್ ಸೀನ್ ಬರುತ್ತೆ. ಆ ಗಣಿಯ ಸೆಟ್ಟನ್ನು ಕಂಠೀರವ ಸ್ಟುಡಿಯೋದಲ್ಲಿ ನಿರ್ಮಿಸಿದ್ದು ಬಹಳ ದೊಡ್ಡ ಸಾಧನೆ. ಅದು ಆ ಕಾಲಕ್ಕೆ ಬಹಳ ದೊಡ್ಡ ಸುದ್ದಿ.
ಸ್ವಯಂವರ ಬಹಳ ಕುತೂಹಲಕಾರಿಯಾದ ಕತೆ ಮತ್ತು ಕುತೂಹಲಕಾರಿಯ ಸನ್ನಿವೇಶಗಳು ಮತ್ತು ಬಹಳ ಮುಖ್ಯವಾದ ತಿರುವುಗಳು, ಒಂದು ಗಟ್ಟಿಯಾದ ಸಂದೇಶ, ಈ ಥರದನ್ನೇ ಇಟ್ಕೊಂಡು ಮೂಡಿಬಂದಂಥ ಸಿನಿಮಾ. ನಾನು ಆಗಲೇ ಹೇಳಿದ ಹಾಗೆ ವೈ.ಆರ್. ಸ್ವಾಮಿ ಯಾಕೆ ಬಹಳ ಮುಖ್ಯವಾದ ನಿರ್ದೇಶಕರು ಅಂತಂದರೆ, ಇದನ್ನು ನೀವು ಮೆಲೋಡ್ರಾಮಾ ಮಾಡ್ಬೋದಾಗಿತ್ತು, ಅಥವಾ ಒಂದು ಕಾಮಿಡಿ ಸೀನ್ ಥರ ಮಾಡ್ಬೋದಾಗಿತ್ತು, ಇಲ್ಲೂ ಒಂದು ಸೀಡಿನ ಕತೆ ಮಾಡ್ಬೋದಾಗಿತ್ತು. ಅದು ಇಲ್ಲದ ಎರಡು ಪಾತ್ರಗಳ ಸಂವೇದನೆಯನ್ನು ಇಟ್ಟುಕೊಂಡು ಮಾಡಿರುವ ಬಹಳ ಸೂಕ್ಷ್ಮ ಸಿನಿಮಾವಾಗಿ ನನಗಿದು ಭಾಳ ಇಷ್ಟ ಆಗುತ್ತೆ. ನಾನು ಅವಳಿ ಸಿನಿಮಾ ಅಂತ ಹೇಳಿದೆ. ಬಿಡುಗಡೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ.